ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. BSNL ಒಂದು ಹೊಸ ಫೋನನ್ನು ಲಾಂಚ್ ಮಾಡಿ. ಹೊಸ ಫೋನ್ ಲಾಂಚ್ ಮಾಡೋದ್ರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಸ್ಪೆಷಾಲಿಟಿ ಇದೆ. BSNL ಲಾಂಚ್ ಮಾಡಿರುವಂತಹ ಫೋನ್ ಸಾಮಾನ್ಯ ಫೋನ್ ಅಲ್ಲ, ಅದು ಒಂದು ಸ್ಯಾಟಲೈಟ್ ಫೋನ್. ಸ್ಯಾಟಲೈಟ್ ಫೋನ್ಗೂ ಸಾಮಾನ್ಯ ಫೋನ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಸಾಮಾನ್ಯ ಫೋನನ್ನು ನಾವು ಬಳಕೆ ಮಾಡಬೇಕಂತ ಹೇಳಿದ್ರೆ ಮೊಬೈಲ್ ಟವರ್ಗಳು ಎಲ್ಲೆಲ್ಲಿರುತ್ತೆ, ಆ ಕನ್ವೆನ್ಷನ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಮಾತ್ರನೇ ನಾವು ಈ ಫೋನ್ಗಳನ್ನು ಬಳಸ್ಬೋದು. ಆದರೆ ಸ್ಯಾಟಲೈಟ್ ಫೋನು ಎಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗೋದೇ ಇಲ್ಲ ಅಂತಹ ಕಡೆ ಕೂಡ ನಾವು ಬಳಸ್ಬೋದು. ಆ್ಯಂಡ್ ಈ ಸ್ಯಾಟಲೈಟ್ ಫೋನನ್ನು ಲಾಂಚ್ ಮಾಡಿದೆಯಲ್ಲ, ಇದರ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ರೆ 1,64,166 ರೂಪಾಯಿಗಳನ್ನು BSNL ನಿಗದಿ ಮಾಡಿದೆ. ಇದಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕಾ ನಾವು ಅಂತ ಹೇಳಿದ್ರೆ, ಇದರಲ್ಲಿ ಅಷ್ಟೇ ಯೂಸ್ಫುಲ್ ಆದಂತಹ ಅಂಶಗಳು ಇದೆ. 100% ಆ ದುಡ್ಡು ವರ್ತ್ ಇದೆ ಅಂತ ನನ್ನ ಅಭಿಪ್ರಾಯ. ಈ ಸ್ಯಾಟಲೈಟ್ ಫೋನನ್ನ ಏನಕ್ಕೆ ಬಳಸ್ತಾರೆ? ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿ ನಾವೇನು ಮಾಡ್ತಿರ್ತೀವಿ ಅಂತ ನೀವು ಕೇಳೋದಾಗಿರ್ಬೋದು. ಕೆಲವೊಂದು ಕಡೆ ಮೊಬೈಲ್ ನೆಟ್ವರ್ಕ್ ಅನ್ನೋದು ಸಿಗದೇ ಇಲ್ಲ. ಆ್ಯಂಡ್ ಇದು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಡಿಫೆನ್ಸ್ನಲ್ಲಿರುವಂಥವ್ರಿಗೆ, ಮಿಲಿಟರಿಯಲ್ಲಿರುವಂಥವ್ರಿಗೆ, ಅಥವಾ ಯಾವುದಾದ್ರೂ ಒಂದು ಮೈನಿಂಗಲ್ಲಿರುವಂಥವ್ರಿಗೆ, ಈ ಒಂದು ಕಷ್ಟಕರವಾದಂತಹ ಪ್ರದೇಶಗಳಲ್ಲಿ ಎಲ್ಲಿ ಮೊಬೈಲ್ ನೆಟ್ವರ್ಕ್ಗಳು ಸಿಗೋದಿಲ್ಲ ಅಂತಹ ಜಾಗದಲ್ಲಿ ಈ ಸ್ಯಾಟಲೈಟ್ ಮೊಬೈಲ್ ಫೋನ್ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಎರಡು ರೀತಿಯಾದಂತಹ ಡಿವೈಡನ್ನು ಮಾಡಿದ್ದಾರೆ. ಒಂದು ವಾಣಿಜ್ಯಕ್ಕೆ ಅಂದರೆ ಕಮರ್ಷಿಯಲ್ ಪರ್ಪಸ್ಗೆ, ಇನ್ನೊಂದು ಸರ್ಕಾರಿ ಪರ್ಪಸ್ಗೆ. ಈ ಸರ್ಕಾರಿ ಪರ್ಪಸ್ಗೆ ಯಾರೆಲ್ಲ ಸರ್ಕಾರಿ ಒಂದು ಕೆಲಸಕ್ಕಾಗಿ ಒಂದು ಸ್ಯಾಟಲೈಟ್ ಫೋನನ್ನು ಖರೀದಿ ಮಾಡ್ತಾರೆ, ಅವರಿಗೆ ಈ ಒಂದು ಪ್ಲಾನ್ಸ್ಗಳನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ ಪ್ಲಾನ್ಸಲ್ಲಿ ನಾವು ಎಷ್ಟು ಅವರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ 3,500 ರೂಪಾಯಿ. ನಾವು ವಾಣಿಜ್ಯ ಪರ್ಪಸ್ಗೆ ನಾವೇನಾದರೂ ಈ ಸ್ಯಾಟಲೈಟ್ ಫೋನನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಏನಿಲ್ಲ ಅಂದರೂ 5,885 ರೂಪಾಯಿ ಹತ್ತತ್ರ ನಾವು ಪೇ ಮಾಡಬೇಕಾಗತ್ತೆ. ಅಕಸ್ಮಾತ್ ಇದು ಪ್ಲಾನ್ಸ್ಗಳು ಅಂದರೆ ನಾವು ಹೇಗೆ ಮೊಬೈಲ್ ಫೋನಿಗೆ ರೀಚಾರ್ಜ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಈ ಒಂದು ಸ್ಯಾಟಲೈಟ್ ಫೋನ್ಗೆ ನಾವು ರೀಚಾರ್ಜ್ ಮಾಡಬೇಕು. ಇದಕ್ಕೆ ಪೋಸ್ಟ್ ಪೇನೂ ಇದೆ, ಪ್ರೀ ಪೇನೂ ಇದೆ. ಅಕಸ್ಮಾತ್ ನಿಮ್ಮ ನಿಗದಿ ಅವಧಿ ಮುಗ್ದೋಗಿದ್ರೆ, ಈ ಒಂದು ಪ್ಲಾನ್ ಏನಿರುತ್ತೆ ಅದು ಎಕ್ಸ್ಪೈರ್ ಆಗಿದ್ರೆ, ಆ ಒಂದು ಎಕ್ಸ್ಪೈರಿ ಪ್ಲಾನ್ಗೂ ಕೂಡ ಒಂದಷ್ಟು ಹಣವನ್ನು ನಿಗದಿ ಮಾಡಿದ್ದಾರೆ. ಸರ್ಕಾರಿ ಪರ್ಪಸ್ಸಿಗೆ ನಾವು ಯೂಸ್ ಮಾಡ್ತಿದ್ರೆ 1 ನಿಮಿಷಕ್ಕೆ 15 ರೂಪಾಯಿ, ಕಮರ್ಷಿಯಲಿ ನಾವು ಯೂಸ್ ಮಾಡ್ತಿದ್ರೆ 1 ನಿಮಿಷಕ್ಕೆ 25 ರೂಪಾಯಿಯನ್ನು BSNL ಅವರು ಚಾರ್ಜ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಸ್ಯಾಟಲೈಟ್ ಫೋನನ್ನು ನಾವು ತಗೋಬೇಕು ಅಂತ ಹೇಳಿದ್ರೆ ಹಾಗೆ ಕೊಟ್ಬಿಡಲ್ಲ. ನಮಗೆ ಸ್ಯಾಟಲೈಟ್ ಫೋನ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ನಿಯಮಗಳಿದೆ. ನೀವು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಸ್ ಕಡೆಯಿಂದ ನೀವು ಅಪ್ರೂವಲ್ ತಗೊಂಡ್ರೆ ಮಾತ್ರ ನಿಮಗೆ ಈ ಸ್ಯಾಟಲೈಟ್ ಫೋನನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ. ಅಕಸ್ಮಾತ್ ನೀವು ನಮ್ಗೆ ಯಾವುದೇ ರೀತಿಯಾದಂತಹ ಅಪ್ರೂವಲ್ ಇಲ್ಲ ಅಂತ ಹೇಳಿದ್ರೆ ಸ್ಯಾಟಲೈಟ್ ಫೋನನ್ನು ನೀವು ಪರ್ಚೇಸ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ನೀವು ಹೇಗೆ ಒಂದು ನಾರ್ಮಲ್ ಸ್ಮಾರ್ಟ್ ಫೋನನ್ನು ಯೂಸ್ ಮಾಡ್ತೀರಲ್ಲ, ಆ ರೀತಿಯಾಗಿ ಈ ಸ್ಯಾಟಲೈಟ್ ಫೋನ್ ಇರೋದಿಲ್ಲ. ಆ್ಯಂಡ್ ಯಾರೆಲ್ಲ ಒಂದು ನೆಟ್ವರ್ಕೇ ಇಲ್ದಿರುವಂತಹ ಜಾಗಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಇರ್ತಾರೆ, ಅವರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. BSNLನ ಈ ನಿರ್ಧಾರ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.